ಸರ್, ರಾಜ್ಯದ ಸಂಚಲನ ಸೃಷ್ಟಿ ಮಾಡಿ ಪ್ರಕರಣ ಬಗ್ಗೆ ತಾವೇನು ಹೇಳ್ತೀರಿ ಸರ್? ನೋಡಿ, ಇವತ್ತು ತಾನೇ ಇದ್ರ ಬಗ್ಗೆ ನಾವು FIR ದಾಖಲು ಮಾಡಿದ್ದೀವಿ. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಏನು ಹೇಳೋಕ್ಕಾಗಲ್ಲ ಸರ್. ಯಾರ ಮೇಲೆ ಅನುಮಾನ ಇದೆ ಸರ್? ಇನ್ನೂ ನಾವು ಇನ್ವೆಸ್ಟಿಗೇಷನ್ ಇವಾಗ ಮುಂದುವರಿತಿದೆ. ಇದ್ರ ಬಗ್ಗೆ ನಾವು ಇವತ್ತು ಎಲ್ಲ CCTV ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದ್ದೀವಿ. ಆರೋಪಿನ ಇವತ್ತು ಸಂಜೆ ಅಷ್ಟರಲ್ಲಿ ನಾವು ಹಿಡಿತೀವಿ. ಮತ್ತೆ ಏನಾದರೂ ಆಯ್ತು ಬರೆಸ್ತೀವಿ. ಆದಷ್ಟು ಬೇಗ ನಾವು ಬರೆಸ್ತೀವಿ. ಸಮಾಧಾನವಾಗಿರ್ಬೇಕಲ್ಲ. ಏನಾದರೂ ವೈದ್ಯಕೀಯ ಪರೀಕ್ಷೆ ನಡೆದಿದೆ ಸರ್? ನೋಡಿ, ಪೋಕ್ಸೋ ಕಾಯ್ದೆ 2012 ಪ್ರಕಾರ ನಾವು ನಾವು ವಿಕ್ಟಿಮ್ಸ್ ರಿಲೇಟೆಡ್ ಆಗಲಿ ಅವ್ರಿಗೆ ಸಂಬಂಧಪಟ್ಟಂತೆ ಯಾವುದೇ ಇನ್ಫಾರ್ಮೇಷನ್ ಆಗಲಿ ನಿಮಗೆ ಕೊಡೋಕ್ಕಾಗಲ್ಲ. ನೀವು ಅದನ್ನು ಕೇಳಬೇಡಿ. ಸರ್, ಠಾಣಾಧಿಕಾರಿ ನೋಡ್ಬೇಕಿತ್ತು ಸರ್. ಹೌದಾ? ನಮಸ್ತೆ ಸರ್. ನಮಸ್ತೆ ಸರ್. ಸರ್, ನನ್ನ ಹೆಸರು ಪುಷ್ಪ ಅಂತ. ಇವ್ರು ನಮ್ಮ ಸ್ಟೂಡೆಂಟ್. ತೊಂದರೆ ಆಗಿದೆ, ಕೇಸ್ ಹೋಗ್ಬೇಕು, ಕಂಪ್ಲೇಂಟ್ ಕೊಡ್ಬೇಕು ಸರ್. ನೋಡಿ ಮೇಡಮ್, ಚೈಲ್ಡ್ ರಿಲೇಟೆಡ್ ಇಶ್ಯೂ ಆಗಿರೋದ್ರಿಂದ ನಮ್ಮ WPS ಅವರು ಇದ್ರ ಬಗ್ಗೆ ತನಿಖೆ ಮಾಡ್ತಾರೆ. ಹಾಗಾಗಿ ಈಗ ನಮ್ಮ WPC ಅವರು ಬಂದು ನಿಮ್ಮನ್ನ WPS ಅವರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ನೀವು ಅವ್ರ ಜೊತೆ 303 WPC ಅವರೇ ಸೊ ಬಂದ್ರಿ. ನೋಡಿ, ಒಂದು ಚೈಲ್ಡ್ ರಿಲೇಟೆಡ್ ಕಂಪ್ಲೇಂಟ್ ಇರೋದಿದೆ. ಇವರನ್ನ ಮೇಡಮ್ ಅಂತ ಪ್ರೊಡ್ಯೂಸ್ ಮಾಡಿ ಮೇಡಮ್ ಅವರು. ಮೇಡಮ್, ಕಂಪ್ಲೇಂಟ್ ಇದೆ, ಕಳಿಸಿ. ನಮಸ್ತೆ ರೀ ಮೇಡಮ್. ನನ್ನ ಹೆಸರು ಪುಷ್ಪ ಅಂತ. ನನ್ನ ಸ್ಟೂಡೆಂಟ್ ಸ್ವಾತಿ ಅಂತ. ಏನಾಯ್ತು? 3 ಜನ ಬಂದು ವರ್ಕ್ ಮಾಡ್ತಾರೆ. ಹೌದಾ? ಯಾವ ಸ್ಕೂಲಿಂದ? ನೀವು ಯಾವ ಸ್ಕೂಲಲ್ಲಿ ವರ್ಕ್ ಮಾಡೋದು? ಜ್ಞಾನ ಬರುತ್ತೆ. ಮತ್ತೆ ಅವಳು ನಿಮ್ಮ ಸ್ಟೂಡೆಂಟಾ? ಹೌದಾ? ವಯಸ್ಸಷ್ಟು ಈಗ ಅವಳಿಗೆ? 12 ವರ್ಷ. 12 ವರ್ಷನಾ? ಆಯ್ತು. ಇದು ಕೇಸು ಪೋಕ್ಸೋ ಇದ್ರಲ್ಲಿ ಬರುತ್ತೆ. ಇವಳ ಹೆಸರೇನಮ್ಮ ನಿಂದು? ಸ್ವಾತಿನಾ? ಸ್ವಾತಿ, ನೋಡು, ಈಗ ಹೆದ್ರಕ್ ಹೋಗ್ಬೇಡ. ನಿಂದ ಐಡೆಂಟಿಟಿ ಏನಿದೆ, ನಿನ್ನ ಇದ್ರ ಬಗ್ಗೆ ಅಲ್ಲಿಯೂ ಯಾವ ಮಾಹಿತಿನೂ ನಮ್ಮ ಪೊಲೀಸರು ಬಿಟ್ಕೊಡಲ್ಲ. ನೀನೇ ಧೈರ್ಯವಾಗಿ ಕೇಸ್ಗಳನ್ನ ಎದುರಿಸ್ಬೇಕು. ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ತಾನೆ? ಓಕೆ. ನೋಡಿ, ಈಗ ಇದು ಪೋಕ್ಸೋ ಕೇಸ್ ಆಗಿದೆ. ಈಗ ನಾವು ಇನ್ಸ್ಪೆಕ್ಟರ್ ಸರ್ ಹತ್ರ ಹೋಗೋಣ. ಅಲ್ಲಿ ಅವ್ರಿಗೆ FIR ಮಾಡೋದು ಮತ್ತೆ ಮುಂದಿನ ಪ್ರೊಸೀಜರ್ ಬಗ್ಗೆ ಹೇಳ್ತಾರೆ. ಅವ್ರಿಗೂ ಮಾಹಿತಿಯನ್ನು ಕೊಡ್ಬೇಕು ನಾನು. ನೀವು ನನ್ನ ಜೊತೆ ಬನ್ನಿ, ಅವ್ರು ಇಲ್ಲೇ ಇರಿ. ಆಯ್ತಾ? ಶ್ರುತಿ, ನೀನು ಅವನ್ನ ನೋಡ್ಕೋ. ಸ್ವಾತಿ, ಭಯ ಪಡಕ್ ಹೋಗ್ಬೇಡ. ಓಕೆ? ಇವ್ರು ನಿಮ್ಮ ಜೊತೆ ಇರ್ತಾರೆ. ನಿಮ್ಮ ಮೇಡಮ್ನ ಜಸ್ಟ್ ಇನ್ಸ್ಪೆಕ್ಟರ್ ಸರ್ ಭೇಟಿ ಮಾಡಿಸಿ ಕರ್ಕೊಂಡು ಬರ್ತಾರೆ. ಓಕೆ ಸರ್? ಇವರು ಪುಷ್ಪ ಅಂತ ಜ್ಞಾನ ಭಾರತಿ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾರೆ. ಇವರ ಒಬ್ಬಳು ಸ್ಟೂಡೆಂಟ್ ಮೇಲೆ, ಅಂದ್ರೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಅವಳು ಓದ್ತಾ ಇದ್ದು, ಅವಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಸರ್. ಸೊ ನೋಡಿ ಮೇಡಮ್, ಇದೊಂದು ಪೋಕ್ಸೋ ಕೇಸ್ ಆಗಿದೆ. ಸೊ ಪೋಕ್ಸೋ ಕೇಸ್ ಆಗಿರೋದ್ರಿಂದ ಇದನ್ನ ನಾವು ಸಂಪೂರ್ಣವಾಗಿ ಮಹಿಳಾ ಅಧಿಕಾರಿಗಳೇ ಹ್ಯಾಂಡಲ್ ಮಾಡಬೇಕು. ಸೊ ಅದಕ್ಕೋಸ್ಕರ ಈ ಕೇಸ್ ನೀವು ಮೇಡಮ್ ನೀವೇ ಹ್ಯಾಂಡಲ್ ಮಾಡಿ. ಆಮೇಲೆ ಅವ್ರ ಹತ್ರ ಅಕೃತ್ಯ ನಡೆದಿರೋದು ಏನ್ ಮಾಹಿತಿ ಐತಲ್ಲ, ಅದನ್ನ ಪೂರ್ತಿ ಸಂಪೂರ್ಣವಾಗಿ ಮಾಹಿತಿನ ತಗೊಂಡು ಇಮಿಡಿಯೇಟ್ ಆಗಿ SH ಹತ್ರ ಹೋಗಿ FIR ಫೈಲ್ ಮಾಡಿಸಿ. ಓಕೆ, ಇಷ್ಟು ಮಾಡಿ ನೀವು. ಆಮೇಲೆ ಮೇಡಮ್ ನೀವು ನೋಡಿ, ಯಾವುದೇ ತರ ಭಯ ಪಡೋ ಅಗತ್ಯ ಇಲ್ಲ. ನಿಮ್ ಜೊತೆಗೆ ನಮ್ಮ ಮಹಿಳಾ ಅಧಿಕಾರಿಗಳು ಇರ್ತಾರೆ. ಅವ್ರು ನಿಮ್ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ನೀವು ಯಾವುದೇ ತರ ಭಯ ಪಡಬೇಡಿ. ನಾವು ಇರೋದೇ ನಿಮ್ಗೋಸ್ಕರ ಇದೀವಿ, ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ನಾವಿದೀವಿ ಮೇಡಮ್. ಓಕೆ? ಆಮೇಲೆ CWC ಒಂದಿಗೆ ನೀವು ಸ್ವಲ್ಪ ಕೆಲಸ ಮಾಡ್ತೇವೆ. ಓಕೆ ಮೇಡಮ್, ಕ್ಯಾರಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಶ್ರೀನಿವಾಸ್, ಇವತ್ತೊಂದು ಕಂಪ್ಲೇಂಟ್ ತಗೊಂಡಿದ್ದೆ. ಮೇನ್ಲಿ ಇದು ಪೋಕ್ಸೋ ಕೇಸ್ ಆಗಿದೆ. ಈಗಿಂದ ಈಗಲೇ FIR ಆಗಬೇಕು. ಸೊ ಅವ್ರದ್ದು ಏನ್ ಡೀಟೇಲ್ಸ್ ತಗೊಳ್ಳಿ. ನಾನು ಅಲ್ಲಿ ವಿಕ್ಟಿಮ್ ಹತ್ರ ಇರ್ತೀನಿ. ಸ್ವಲ್ಪ ಜನ ನೋಡಿದ್ರೆ ಬೇಗ ಮಾಡ್ತೀನಿ. ಸರಿ ಮೇಡಮ್. ನೋಡಿ ಮೇಡಮ್, FIR ದಾಖಲೆ ಆಗಿದೆ. ಈಗ ಇದರ ಕಾಪಿನ ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಈಗ ನಾವು ನೀವು ಫರ್ದರ್ ಇನ್ವೆಸ್ಟಿಗೇಷನ್ನ ನಮ್ಮ ಮಹಿಳಾ ಸಿಬ್ಬಂದಿ ಮೇಡಮ್ ಅವರು ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ.
ಮನೋಜ್ ಬನ್ನಿ ಇಲ್ಲಿ. ಸ್ವಲ್ಪ ಇನ್ಸ್ಟ್ರಕ್ಷನ್ ಇದೆ, ಎಲ್ಲರಿಗೂ ಕರೀರಿ. ಓಕೆ ಸರ್. ಹೋಗಿ ನೋಡಿ, ಇದೊಂದೇನು ಪೋಕ್ಸೋ ಕೇಸ್ ಇದೆಯಲ್ಲ, ಈ ಪೋಕ್ಸೋ ಕಾಯ್ದೆ 2012 ಅಡಿಯಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅವನ್ನೆಲ್ಲ ನೀವು ಫಾಲೋ ಮಾಡಬೇಕು. ನಾನು ಇವಾಗ ಇನ್ಸ್ಟ್ರಕ್ಷನ್ಸ್ ಹೇಳ್ತೀನಿ ನಿಮಗೆ. ಓಕೆ, ಮೊದಲನೇದಾಗಿ ವಿಕ್ಟಿಮ್ಸ್ ರಿಲೇಟೆಡ್ ಆಗಿರೋ ಯಾವುದೇ ಮಾಹಿತಿ ಆಗಲಿ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಬಹಿರಂಗವಾಗಬಾರ್ದು. ಓಕೆ, ಆಮೇಲೆ ನೀವು ವಿಕ್ಟಿಮ್ ಜೊತೆ ಇದ್ದಾಗ, ಮಗು ಜೊತೆ ಇದ್ದಾಗ ಸಭ್ಯತೆಯಿಂದ ವರ್ತನೆ ಮಾಡಬೇಕು. ಓಕೆ, ಆಮೇಲೆ ನೀವು ಅವರಿಗೆ ಭದ್ರತೆಯನ್ನು ಒದಗಿಸೋದು ಸಂಪೂರ್ಣ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಅವರಿಗೆ ಉತ್ತಮವಾದ ವಾತಾವರಣ ನೀವು ಒದಗಿಸಬೇಕು. ಓಕೆ, ಆಮೇಲೆ ನೀವು ಮಗು ಜೊತೆ ಇದ್ದಾಗ ಅಥವಾ ವಿಕ್ಟಿಮ್ ಜೊತೆ ಇದ್ದಾಗ ಯಾವುದೇ ಕಾರಣಕ್ಕೂ ಇನ್ಫಾರ್ಮಲ್ ಇರಬಾರ್ದು, ಮಫ್ತಿಲೇ ಇರಬೇಕು. ಓಕೆ, ಆಮೇಲೆ ನಿಮ್ಮ ಜೊತೆ ನಮ್ಮ ಮಹಿಳಾ ಅಧಿಕಾರಿಗಳು ಇರ್ತಾರೆ, ಯಾವುದೇ ಪುರುಷ ಅಧಿಕಾರಿಗಳು ಇರಲ್ಲ. ಮಗು ಜೊತೆ ಇದ್ದಾಗ ಅವ್ರ ಮಗು ಜೊತೆ ಇಂಟ್ರಾಕ್ಷನ್ ಮಾಡುವಾಗ ನಮ್ಮ ಮಹಿಳಾ ಅಧಿಕಾರಿಗಳೇ ಇರ್ತಾರೆ. ಓಕೆ, ನೋಡಿ, ನೀವು ವಿಕ್ಟಿಮ್ಸ್ ಇರೋ ಸ್ಥಳಕ್ಕೆ ಕಡ್ಡಾಯವಾಗಿ ವಿಕ್ಟಿಮ್ಸ್ ಇರೋ ಸ್ಥಳಕ್ಕೆ ಹೋಗಿ ಅವ್ರ ಸ್ಟೇಟ್ಮೆಂಟ್ನ ತಗೋಬೇಕು. ಅವ್ರು ನೀವು ಸ್ಟೇಟ್ಮೆಂಟ್ ತಗೊಳ್ಳುವಾಗ ಯಾವುದೇ ಕಾರಣಕ್ಕೂ ಯೂನಿಫಾರ್ಮಲ್ಲಿ ಇರಬಾರ್ದು, ನೀವು ಮಕ್ಕಳೇ ಇರಬೇಕು. ಆಮೇಲೆ ಮೆಡಿಕಲ್ ಮಾಡಿಸಬೇಕಾದ್ರೆ ನಮ್ಮ ಮಹಿಳಾ ಅಧಿಕಾರಿ ಮತ್ತು CWC ಆಫೀಸರ್ ಜೊತೆಗೆ ಇರಬೇಕು. ಆಮೇಲೆ ಅವ್ರ ಕುಟುಂಬಕ್ಕೆ ಬೇಕಾಗಿರೋ ಎಲ್ಲ ಸಹಾಯನೂ ಮಾಡಬೇಕು. ಆಮೇಲೆ ವಿಕ್ಟಿಮ್ ಕಾಂಪೆನ್ಸೇಷನ್ ಸ್ಕೀಮ್ ಅಡಿಯಲ್ಲಿ ಅವರಿಗೆ ಆರ್ಥಿಕ ಸಹಾಯನ ಮಾಡಬೇಕು. ಇದಕ್ಕೆ ನೀವು ಫಾರ್ಮ್ ಎ ಮತ್ತು ಫಾರ್ಮ್ ಡಿ ನ ಯೂಸ್ ಮಾಡಬೇಕು. ಓಕೆ, ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ ನೀವು ಕಂಪಲ್ಸರಿ ಫಾಲೋ ಮಾಡಬೇಕು. ಮಾಡ್ತೀರಾ? ನೋಡಿ ಮೇಡಮ್, ನೀವು ವಿಕ್ಟಿಮ್ಸ್ ಮೆಡಿಕಲ್ ಮಾಡಿಸಿ ಫಸ್ಟು, ಆಮೇಲೆ ವಿಕ್ಟಿಮ್ಸ್ನ ಸ್ಟೇಟ್ಮೆಂಟ್ ತಗೊಂಡು ಬನ್ನಿ. ಪೃಥ್ವಿನ್ ಮತ್ತೆ ಶಿವಕುಮಾರ್, ನೀವಿಬ್ರು 2 ಟೀಮ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಆರೋಪಿ ಎಲ್ಲೇ ಇದ್ರು ಅವ್ರನ್ನ ಬಂಧಿಸಿ ಇಮಿಡಿಯೇಟ್ ಆಗಿ ಕರ್ಕೊಂಡ್ ಬರಬೇಕು. ಓಕೆ, ಇಮಿಡಿಯೇಟ್ ಆಗಿ. ಓಕೆ, ನೋಡಮ್ಮ, ಈಗ ನಿಂದೊಂದು ಸ್ಟೇಟ್ಮೆಂಟ್ ಮಾಡ್ಕೋಬೇಕು. ಆ ದಿನ ಅಳಕ್ ಹೋಗ್ಬೇಡ. ಆ ದಿನ ಏನ್ ಘಟನೆ ನಡೀತು ಏನು ಅಂತಂದು ಅದನ್ನ ಕ್ಲಿಯರ್ ಆಗಿ ನಮ್ಗೆ ಹೇಳು. ಎಷ್ಟು ಗಂಟೆಗೆ ಹೋಗ್ತಾ ಇದ್ದೆ ನೀನು? 2 ಗಂಟೆಗೆ ಮ್ಯಾಮ್. ಹೌದಾ, ಎಲ್ಲಿಂದ ಇದ್ ಮಾಡಿಬಿಟ್ರು, ಅಪಹರಣ ಮಾಡಿದ್ರು? ಸ್ಕೂಲಿಂದ ಬರ್ತಾರೆ ಮ್ಯಾಮ್, ರಸ್ತೆ ಪಕ್ಕ ನಿಂತಿದ್ರು, ಕರ್ಕೊಂಡು ಹೋಗಿದ್ರು. ಹೌದಾ, ಯಾವ ವೆಹಿಕಲ್ ಅಲ್ಲಿ ಕರ್ಕೊಂಡು ಹೋದ್ರಾ ಅಥವಾ ಹಂಗೇನೆ ಇಲ್ಲ ಮ್ಯಾಮ್, ಎತ್ಕೊಂಡು ಹೋಗಿದ್ರು. ಓಕೆ ಓಕೆ. ಇದು ಅಳಕದು ಏನು ಹೋಗ್ಬೇಡಿ. ಮತ್ತೆ ಅವ್ರದ್ದು ಏನಾದ್ರು ನಿಮ್ಗೆ ಮುಖಪರಿಚಯ ಯಾವ್ದಾದ್ರು ಸ್ಕೆಚ್ ಮಾಡಿಸ್ತೀನಿ ನಾನು. ಮುಖ ಪರಿಚಯ ಅವ್ರ ಮೊದ್ಲೇ ನಿನಗೆ ಏನಾದ್ರು ಗೊತ್ತಿದ್ರಾ? ಗೊತ್ತಿಲ್ಲ, ದಿನ ಕಾಣಿಸಿದ್ರು ಮ್ಯಾಮ್, ನೋಡಿದ್ದೆ. ಹೌದಾ, ಓಕೆ. ಏನಮ್ಮ, ಇಲ್ಲೇ ಕರ್ಕೊಂಡ್ ಬಂದಿದ್ರಾ? ಮ್ಯಾಮ್, 3 ಜನ ಇದ್ರು, ಆ ಕಡೆಯಿಂದ ಕರ್ಕೊಂಡ್ ಬಂದ್ರು, ಇಲ್ಲೇ ಕರ್ಕೊಂಡ್ ನಡೆಸ್ತಲ್ಲ ಮ್ಯಾಮ್. ಹೌದಾ, ಸರ್ ಅಲ್ಲಿ 3 ಜನ ಇದಾರಲ್ಲ ಸರ್, ಅವರೇ ಸರ್ ಮಾಡಿದ್ದು. ನನ್ನ ಕಣ್ಣಾರೆ ನೋಡಿದ್ದೀನಿ ಸರ್ ಅವ್ರನ್ನ. ಓಕೆ ಓಕೆ, 3 ಜನ ಅಲ್ಲ? ಹಾಂ, ಅವರೇ ಸರ್, ಅವರೇ ಸರ್. 4 ಜನ ನೀವು ಆ ಕಡೆಯಿಂದ ಹೋಗಿ, 4 ಜನ ನೀವು ಈ ಕಡೆ ಹೋಗಿ, ಅವ್ರ ಹತ್ರ ಹೋದ್ಮೇಲೆ ಅವ್ರನ್ನ ಕ್ಯಾಚ್ ಮಾಡೋಣ. ಸರಿನಾ? ಓಕೆ, ಡನ್. ಈ ಕಡೆ ಕವರ್ ಮಾಡಿ. ಹೋಗಿ ಹೋಗಿ. ನಿಲ್ಲಪ್ಪ, 3 ಜನ ಸರಿಯಾಗಿ. ನಿಮ್ಮ 3 ಜನ ಪೋಕ್ಸೋ ಕಾಯ್ದೆ ಅಡಿ ಆರೋಪಿಯಾಗಿ ಬಂಧನ ಮಾಡ್ತಾ ಇದೀವಿ. ಮುಂದೆ ಏನಾದ್ರು ಪ್ರೊಸೀಜರ್ ಬೇಕಾದ್ರೆ ವಕೀಲರನ್ನ ಇಟ್ಕೊಂಡು ಮುಂದುವರಿಬೋದು ನೀವು.
ನೀವು ಮೂವರು ಪೋಕ್ಸೋ ಆಕ್ಟ್ ಅಡಿಯಲ್ಲಿ ಅರೆಸ್ಟ್ ಆಗಿದ್ದೀರಾ. ನೀವು ಏನ್ ಕೃತ್ಯ ಮಾಡಿದ್ದೀರಾ ಅದ್ರ ಬಗ್ಗೆ ನನಗೆ ವಿವರವಾಗಿ ಹೇಳ್ಬೇಕು. ಸರ್ ನಾವೇನು ಮಾಡಿಲ್ಲ ಸರ್, ಒಂದು 3-4 ದಿನದಿಂದ ಅಬ್ಸರ್ವ್ ಮಾಡ್ತೀವಿ ಸರ್. ಇವರೇ ಎಲ್ಲ ಐಡಿಯಾ ಹೇಳ್ಬಿಟ್ಟು ಸರ್, ಬಾಯ್ ಬಿಡ. 3 ಜನ ಸೇರ್ಕೊಂಡು 3 ಜನ ಸೇರ್ಕೊಂಡು ಸರ್ ಸಂಜೆ 4:30 ಸ್ಕೂಲ್ ರೋಡ್ನಲ್ಲಿ ಒಂದೇ ಕೊಟ್ಟಿದ್ರು 3 ಜನ ಸೇರ್ಕೊಂಡು ಹೋಗಿ ಬಂದ್ವಿ ಸರ್. ಏನೇನು ಮಾಡ್ತೀರಪ್ಪ ನೀವು? ಸರ್ ನಾನೇನು ಮಾಡಿಲ್ಲ ಸರ್, ಅಲ್ಲಿ ಕೂತಿದ್ದೀವಿ ಸರ್. ಕಾಲೇಜ್ ಇವರು ಐಡಿಯಾ ಕೊಟ್ಟು ಸರ್, ಕರ್ಕೊಂಡ್ಬಂದು ಕಾರಲ್ಲಿ ಈ ಥರ ಮಾಡಿ ಎಷ್ಟು ಜನ ಇದ್ರು? ಎಷ್ಟು ಜನ ಇದ್ರಿ ನೀವು? ನಿಮ್ಮ ಉದ್ದೇಶ ಏನಾಗಿತ್ತು? ಮತ್ತೆ ಎಲ್ಲಿ ಕರ್ಕೊಂಡು ಹೋಗಿದ್ದೀರಾ? ಏನ್ ಮಾಡಿದ್ರಿ? ಮೊದಲು ಕರ್ಕೊಂಡ್ಬಂದು ಏನ್ ಮಾಡಿದ್ರಿ? ಎಲ್ಲಿ ಎಷ್ಟಾಗಿತ್ತು ಸಮಯ ಅವಾಗ? ವೀರೇಶ್ ಬನ್ನಿ ಇಲ್ಲಿ. ನೋಡಿ ವೀರೇಶ್, ಓಕೆ ನೋಡಿ ವೀರೇಶ್, ಈ ಕೇಸಿಗೆ ಸಂಬಂಧಪಟ್ಟಂತೆ ವಿಕ್ಟಿಮ್ಸ್ ಮೆಡಿಕಲ್ ರಿಪೋರ್ಟು, ಆಮೇಲೆ FSL ರಿಪೋರ್ಟು, ಆಮೇಲೆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನು ತಗೊಂಡು CCTV ಫುಟೇಜಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಮಿಡಿಯೇಟ್ ಕಲೆಕ್ಟ್ ಮಾಡಿಕೊಂಡು ಈ ಕೇಸ್ನಲ್ಲಿ 60 ದಿನ ಚಾರ್ಜ್ ಶೀಟ್ ಫೈಲ್ ಮಾಡಬೇಕಾಗುತ್ತೆ. ಆದರೆ ಆಲ್ರೆಡಿ 30 ದಿನ ಮುಗಿದೋಗಿದೆ. ಸೊ ಇಮಿಡಿಯೇಟ್ ಆಗಿ ನೀವು ಚಾರ್ಜ್ ಶೀಟ್ ಹಾಕಬೇಕು. ಓಕೆ ಓಕೆ ಕ್ಯಾರಿ. ಫೋಟೋ ಇಲ್ಲ